ಬನ್ನಿ ನೋಡೋಣ ಮುಕ್ತಿಮಠ ಯಾವ ತರ ಇದೆ ಅಂತ ನಿಮ್ಗ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ. ಫ್ರೆಂಡ್ಸ್, ನಾವೀಗ ನಮ್ ಡೆಸ್ಟಿನೇಷನ್ ಬಂದ್ಬಿಟ್ಟಿದೀವಿ. ಸ್ವಲ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದೀನಿ. ಏನಪ್ಪಾ ಅಂದ್ರ ಡ್ರೈವಿಂಗ್ ಮಾಡಿ ಸಾಕಾಯ್ತು, ಅದಕ್ಕೆ ನಮ್ ಬಸ್ ಸ್ಟ್ಯಾಂಡ್ ಕೂತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಾಗ ನಾನ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಟೆಂಪಲ್ ಯಾವ ತರ ಇದೆ, ದೇವಸ್ಥಾನ ಮುಕ್ತಿಮಠ ಅಂತ ಅನ್ನೋದನ್ನ ಎಲ್ಲಾ ಈ ವಿಡಿಯೋದ ಎಕ್ಸ್ಪ್ಲೋರ್ ಮಾಡ್ತೀನಿ ಇವತ್ತು. ಮತ್ತ ಇಲ್ಲಿಂದ ನೋಡ್ರಿ, ರಾಣಿ ಕಿತ್ತೂರಾಣಿ ಚೆನ್ನಮ್ಮ ಝೂ ಒಂದೈತಿ, ಅದು ತೋರಿಸ್ತೀನಿ. ಇನ್ನು ಸ್ವಲ್ಪ ದೂರ ಇಲ್ಲ, ಅಲ್ಲಿ ಮುಂದಿನ ಕಾಣಿಸ್ತೈತಲ್ಲ ಅದ ಮುಕ್ತಿಮಠ. ಇದು ನಮ್ದು ಕವಾಸಕಿ ಹೆಂಗ ನಿಂತೈತಿ ನೋಡ್ರಿ. ನೋಡಿ ಫ್ರೆಂಡ್ಸ್, ನಾವು ಬಂದು ರೀಚ್ ಆಗಿದೀವಿ ಮುಕ್ತಿಮಠಕ್ಕೆ. ನೋಡಿ ಆಚೆಯಿಂದ ಯಾವ ತರ ಕಂಡ್ರೆ, ನಾವು ಮೇನ್ ಎಂಟ್ರೆನ್ಸ್ ಇದು. ಟಾಪ್ ಅಲ್ಲಿ ಶಿವ ಪಾರ್ವತಿ ಇದಾರೆ. ನೋಡೋಣ ಹೊರಗಡೆಯಿಂದ ಹೆಂಗೈತಿ, ಒಳಗಡೆ ಹೆಂಗ್ ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಅದ ಈ ದೇವ್ರ ಮೂರ್ತಿ ಅವ್ರ ಇವ ಶಿವ ಪಾರ್ವತಿ ಏನ್ರಿ ಇವು? ಓ, ಎರಡು ಶಿವ ಪಾರ್ವತಿ ಮೂರ್ತಿಗಳ್ರಿ ಇವು. ಹೌದೇನ್ರಿ? ಅಂದ್ರೆ ಮನಸ್ಸಿಂದ ಬೆಳ್ಕೊಂಡ್ರೆ ಒಟ್ಟ ನಮ್ಗೆ ಆರಾಮ್ ತೃಪ್ತಿ ಸಿಗ್ಬೇಕಂತ. ಎಷ್ಟ್ ದೂರ ಹಾಕಿದ್ರೆ ಸೀದಾ ಹೋಗ್ಬೇಕೇನ್ರಿ ಹೊರ್ಗ? ಫ್ರೆಂಡ್ಸ್, ನಾವೀಗ ಮೇಲ್ಗಡೆ ಹೋಗ್ತಿದೀವಿ. ಮೇಲ್ಗಡೆ ಅಜ್ಜಾರು ತಪಸ್ ಮಾಡಿರುವಂತ ಜಾಗ ಇದೆ ಅಂತ. ಈ ಕೆಳಗೆ ಹೋಗಿದ್ವಲ್ಲ, ಅಲ್ಲಿ ಶಿವ ಪಾರ್ವತಿಯವ್ರ ಮೂರ್ತಿ ಇತ್ತು. ಅಲ್ಲಿ ನಾವೇನಾದ್ರೂ ಮನಸ್ಸಿನಿಂದ ಬೆಡ್ಕೊಂಡ್ರ ಅದ ನೆರವೇರ್ತೈತಂತ. ಇದು ತಪಸ್ ಮಾಡಿರುವಂತ ಜಾಗ ನೋಡ್ರಿ. ಇಲ್ಲಿಂದ ಯಾವ ತರ ಕಾಣ್ತಿದೆ ಕೆಳಗಡೆ, ಇಲ್ಲಿಂದ ಕೆಳಗಡೆ ಯಾವ ತರ ವ್ಯೂ ಐತಿ ನೋಡ್ರಿ ಇದು. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು 5 ಋಷಿಗಳು ತಪಸ್ಸು ಮಾಡಿರುವಂತ ಜಾಗ ಅಂತಿದ. ಇಲ್ಲಿ 5 ಮೂರ್ತಿಗಳನ್ನ ಶಿವಲಿಂಗದ ಮೇಲೆ ಕೆತ್ತಿದ್ದಾರೆ ನೋಡ್ರಿ. ಯಾವ ತರ ಐತಂದ್ರ ವಾಹ್, ಮಸ್ತ್ ಮಾಡಿದಾರೆ ನೋಡ್ರಿ.
ಈಗ ನೋಡ್ರಿ ಕಲ್ನಾಗ ಯಾವ ತರ ಡಿಸೈನ್ ಮಾಡಿದ್ರಂದ್ರೆ ಶಿವಂದು ವಾಹ್ ಮಸ್ತ್ ಮಾಡ್ಯಾರ ಅಷ್ಟೇ. ಇದು ನಮ್ಮ ನಂದಿ ಮಹಾರಾಜರು ನೋಡ್ರಿ ಎಷ್ಟ್ ಮಸ್ತ್ ಮಾಡ್ಯಾರ ಕಲ್ಲಿನಾಗ. ಗ್ರೇಟ್ ಐತಿ. ಹಾ ಮ್ಯಾಗಿನೂ ಐದು ಇದಾವ್ರಲ್ಲ ಅವು. ಹಾ 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 ಇವು ಶಿವಲಿಂಗಗಳನ್ನೆಲ್ಲ ಬಾರ ಜ್ಯೋತಿರ್ಲಿಂಗ. ಕೈಲಾಸ ಲಿಂಗ ಏನ್ರಿ ಇದು? ಕೈಲಾಸ ಮಂದಿರ ಆದ ಬಾಳ ದೇವಿ ಗುಡಿ. ಹಾ ಜೋಡ್ಲಿಂಗ ಜೋಡ್ಲಿಂಗ ಎಲ್ಲಿಂದ ತಂದಾರ ಇದು? ಹಾ ಹಾ ಅಗ್ನಿ ಐತಿ, ಅಗ್ನಿ ಸುತ್ತ ಅಲ್ಲಿ ಬಾಗಲ ಐತಿ ನೋಡ್ಬೇಕು. ಆಲೈತವ್ರಿ ಇನ್ನ 5 ಮಂದಿ ಬಾ ಆಕೈತಿ, ಇಂಪ್ರೂವ್ಮೆಂಟ್ ಆಕೈತ್ರಿ. ನಾವ ಸದಾಗಿರ್ತಾ ಬಂದಿದ್ವಿ ಇಲ್ಲಿ. ನಾ 6 ವರ್ಷ ಇದ್ದಾಗ ಬಂದ್ ಹೋಗಿನ ಒಂದ್ಸಲ. ಅದಾದ್ಮೇಲೆ ಈಗ ಬಂದ ಡೈರೆಕ್ಟ್. ಹೌದ್ರಿ. ಹಾ ಅದಕ್ಕ ಕೇಳಿನ್ರಿ ನಾ ಇವ್ ಯಾವಾಗ ಐತಿ ಅಂತ. ಹ್ಮ್ 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 ಹಾ ರೀ ಕೇದಾರ್ನಾಥ್ ಜ್ಯೋತಿರ್ಲಿಂಗ. ಬಸವೇಶ್ವರ ಫ್ರೆಂಡ್ಸ್ ನೀವು ನೋಡ್ಬೋದು ಯಾವ ತರ ಕಲ್ಲಿನಲ್ಲಿ ಚಂದ ಕೆತ್ತಿದಾರಂದ್ರ ಕೆತ್ತನೆ ಹೇಳ್ಲಿಕ್ ಬರಲ್ಲ. ನಾವು ಬೇಲೂರು ಹಳೇಬೀಡು ಕಡೆ ಹೋಗ್ತೀವಲ್ಲ, ಹೋದಾಗ ನೋಡ್ಲಿಕ್ಕೆ ಸಿಗ್ತದಲ್ಲ ಆ ತರ ನಮ್ ಬೆಳಗಾವಿಯಲ್ಲಿ ಈ ತರ ಕೆತ್ತಿದಾರಂದ್ರ ಗ್ರೇಟ್. ನೋಡ್ರಿ ಇವ್ ಸ್ತಂಭಗಳು ಎಷ್ಟು ಮಸ್ತ್ ಇದಾವಂತಂತ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿ ನೋಡ್ರಿ ನೀವು ನೋಡ್ಬೋದು ಎಲ್ಲಮ್ಮ ತಾಯಿ, ಸೌದತ್ತಿ ಎಲ್ಲಮ್ಮ ನಮ್ಮಮ್ಮ. ಪ್ರತಿ ಸ್ತಂಭಕ್ಕೂ ಒಂದೊಂದ್ ತರ, ಒಬ್ಬೊಬ್ಬರು ಒಂದೊಂದ್ ತರ ದೇವರ ಇದನ್ನ ಕೆತ್ತನೆ ಮಾಡಿದಾರೆ.
ನೋಡ್ರಿ ಯಾವ ತರ ಐತೆ ಅಂತ, ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದು. ಇದು ಗೋಶಾಲೆ. ಗೋಶಾಲೆ ಕೂಡ ಐತಿ ಇಲ್ಲಿ. ಅಷ್ಟು ಗೋಗಳದ ನೋಡಿ. ದೇವ್ರಿಗೆ ಬಿಟ್ಟಿದ್ರಿ? ದೇವ್ರಿಗೆ ಬಿಟ್ಟು ಹೋಗಿದಾರೇನ್ರಿ? ನೋಡ್ರಿ ಹೆಂಗಿತ್ತಂತೆ ಊಟ. ಹುಲಿ ಹೆಂಗ್ ತಿಂದಿದ್ರಿ ಇದೇನ? ಗಾಡಿ ತಯಾರಿರ್ತದೆ. ಹಿರಿಯಣ್ಣ ಹಂಗ್ ಮಾಡಿದವ್, ನಾವ ಮಾಡಿದವ. ಏನೈತಿ ಯಾಕಂದ್ರೆ ನೋಡಿ, ಸಾಯಿಲ್ 3 ವರ್ಷ ಕಾಟಿದ್ವಿ. ಹಂಗ ಮಾಡ್ಬಾರ್ದು. ಮೊದಲು ಇರಾಕಿಲ್ರಿ ಇದ, ಈಗ ಸದ್ಯದ್ರ ಆಗಿರ್ಬೇಕಿದಲ್ಲ. ಚಲೋ ಮಾಡ್ತಾರ. ಮೇಂಟೈನ್ ಎಲ್ಲ ನೀವ್ ಮಾಡ್ತೀರಿ? ವಿಡಿಯೋ ಮಾಡ್ಲಿ ಬೇಡ್ರಿ ನಿಮ್ದು? ನಡೀತಿದ್ರಲ್ಲ ವಿಡಿಯೋ ಮಾಡ್ರಿ. ಮತ್ ಆಮೇಲೆ ಭಯಕ್ ಹೋಗ್ಬೇಡ್ರಿ, ಮತ್ ಎದಕ್ ಮಾಡ್ತೀಪ್ಪ, ಯಾರಕ್ಕೆ ಮಾಡ್ತೀನಿ ಅಲ್ಲ. ಮೇಂಟೈನ್ ಮಾಡ್ತಿರಲ್ಲ, ಚಲೋ ಮಾಡ್ತೀರಿ. ಅಜ್ಜ ಕಡೆ ಇದಿರಲ್ಲ, ಅಜ್ಜ ಕಡೆ ಇದ್ರೆ ಮುಗೀತಲ್ಲ. ಅಜ್ಜನ ಆಶೀರ್ವಾದ ಇರ್ತೈತ್ರ ಎಲ್ಲರ ಮೇಲೆ. ಫ್ರೆಂಡ್ಸ್, ಮತ್ ನಾವೀಗ 12 ಜ್ಯೋತಿರ್ಲಿಂಗ ಮತ್ತೆ ಗೋಶಾಲೆಯಿಂದ ನೋಡಿದ್ವಿ. ಎಷ್ಟ್ ಮಸ್ತ್ ಮಾಡ್ಯಾರ ಅಂತಂದ್ರ 12 ಜ್ಯೋತಿರ್ಲಿಂಗ 12 ಕಡೆಯಿಂದನು ತಂದ್ಬಿಟ್ಟ ಇಲ್ಲಿ ಇದ್ ಮಾಡಿದಾರ. ಮತ್ತ ಅದನ್ನ ಪ್ರತಿದಿನ ಪೂಜೆ ಮಾಡ್ತಾ ಅದನ್ನ ಮೇಂಟೈನ್ ಮಾಡ್ತಾರ. ನೋಡ್ರಿ, ನಮ್ ಕೈಲಾಶ್ ಮತ್ತ ಕೈಲಾಶ್ ಪರ್ವತ ಕೂಡ ತೋರಿಸಿದ್ವಿ ನಿಮ್ಗಲ್ಲಿ. ಕೈಲಾಶ್ ಪರ್ವತ ಕೂಡ ಮಸ್ತ್ ಐತಿ. ಅಲ್ಲಿ ಶಿವ ಪಾರ್ವತಿ ಫೋಟೋ ಇಟ್ಟ ಅದ ಒಂದ್ ಜೋಗಾಲಿ ತರ ಮಾಡಿದ್ರ ಅದ್ರ ಮೇಲೆ ಇಟ್ಟಾರ. ಮತ್ತ ಅಲ್ಲಿ ಮಿರರು ಚೆನ್ನಾಗೈತಿ. ಈಗ ನಾ ಗೋಶಾಲೆ ಮತ್ತ ಇದನ್ನ ತೋರ್ಸಿದೀನಿ, 12 ಜ್ಯೋತಿರ್ಲಿಂಗ. ಈಗ ಹೋಗ್ಬಿಟ್ಟ ಇದು ಹೊಸಾದ್ ಮಾಡ್ಯಾರ, ಇದನ್ನ ತೋರ್ಸಿನ್ ಬರ್ರಿ. ನೋಡ್ರಿ ಯಾವ ತರ ಇದೆ, ಗುಹೆ ತರ ಮಾಡಿ ಅದ್ರೊಳಗ ಮಸ್ತ್ ಮಾಡಿದಾರೆಲ್ಲ. ಬರ್ರಿ ನೋಡೋಣ ಯಾವ ತರ ಮಾಡ್ಯಾರ ಮುಂದಿದ್ದೆಲ್ಲ. ಗುಹೆ ತರ ಸ್ಟಾರ್ಟಿಂಗ್ ಇದ್ರ ಮೇಲೆ ಹೋದ್ರ ಶಿವ ಪಾರ್ವತಿ ಕೂತಿದ್ದು ಒಂದ್ ಸ್ಟ್ಯಾಚು ಐತಿ, ತೋರಿಸ್ತೀನಿ. ಓ, ಗಣಪತಿ ಬಪ್ಪ ಮೌರ್ಯ. ಗಣಪತಿ ಬಪ್ಪ ಒಂದ್ ಆಶೀರ್ವಾದ ನೋಡ್ರಿ ಯಾವ ತರ ನಿಲ್ಸ್ಯಾರ ಅಂತ. ಪಾರ್ವತಿಯಿಂದ ಶಿವ ಪಾರ್ವತಿ ಬಂದಂಗ ಐತಿ ನೋಡ್ರಿ. ನಾವು ಇಡೀ ಭಾರತ ತಿರುಗಾಡ್ತೀವಲ್ಲ, ಭಾರತದಲ್ಲಿ 12 ಜ್ಯೋತಿರ್ಲಿಂಗ 12 ಕಡೆ ಇದಾವಲ್ಲ, ಅವೆಲ್ಲ ನಮ್ಮ ಬೆಳಗಾವಿಯಲ್ಲಿ ಇರುವಂತ ಮುಕ್ತಿ ಮಠದಲ್ಲಿ ತಂದ ಎಲ್ಲರಿಗೂ ಒಂದ್ ಆಶೀರ್ವಾದ ಆಗ್ಲಿ ಅನ್ನೋ ನಿಟ್ಟಿನ್ಯಾಗ ಮಾಡಾಕತ್ತಾರ. ಇದು ಯಾರಿಗ್ ಗೊತ್ತಾಗಿಲ್ಲ ಇನ್ನು ಜಾಸ್ತಿ, ಇನ್ನು ಎಲ್ಲಾರ ಕಡೆ ಪಬ್ಲಿಕ್ ಆಗ್ಬೇಕಿದು. ಯಾಕಂದ್ರೆ ಇನ್ನು ಇಂಪ್ರೂವ್ಮೆಂಟ್ ಆಗತೈತಿ. ಇಂಪ್ರೂವ್ಮೆಂಟ್ ಫುಲ್ ಮಾಡತ್ತಾರ. ಮಸ್ತ್ ಐತಿ, ಸೂಪರ್ ಐತಿ. ನಮ್ ಬೆಳಗಾವಿದಾಗ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕು ಇದನ್ನ. ಯಾಕಂದ್ರೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಇವು 12 ಜ್ಯೋತಿರ್ಲಿಂಗ ಇದಾವ. ಮತ್ತೆ ಕೈಲಾಶ್ ಪರ್ವತ ಐತಿ. ಮತ್ ತಪಸ್ ಮಾಡಿದಂತ 5 ಮಹರ್ಷಿಗಳು ಇದಾರು. ಮತ್ತೆ ಇದು ಏನೈತಲ್ಲ, ಇದು ಸ್ಥಾಪನೆ ಆಗ್ಲಿಕ್ಕೆ ಫಸ್ಟ್ ತಪಸ್ ಮಾಡಿರುವಂತ ಜಾಗ ಎಲ್ಲೈತಿ, ಇದು ಯಾರಿಗೂ ಗೊತ್ತಿಲ್ಲ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬೇಕು. ಅಂದ್ರೆ ನಮ್ ಬೆಳಗಾವಿಯಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ ಒಂದ್ ಆಗ್ಬೇಕು. ಯಾಕಂದ್ರೆ ಯಾರಿಗೂ ಹೋಗಕ್ ಆಗಂಗಿಲ್ಲ. ನೀವು ನೋಡಿರ್ಬೋದು, ಎಲ್ಲರೂ ನಾವು ಜ್ಯೋತಿರ್ಲಿಂಗ ನೋಡ್ಲಿಕ್ಕೆ ಹೋಗ್ಬೇಕಂದ್ರ ರಾಮೇಶ್ವರಂ ಹೋಗ್ಬೇಕು, ಮತ್ತೆ ಇನ್ನೊಂದ್ ಇದೈತಿ ಅಲ್ಲಿ ಹೋಗ್ಬೇಕು. ಅದನ್ನ ಇವ್ರು ಏನ್ ಮಾಡಿದಾರ ಅಂತಂದ್ರೆ, ಇಲ್ಲೇ ಇದ್ರಾಗ ನಮ್ದು ಯಾವ್ದು ಒಂದ್ ಡ್ಯಾಮ್ ಐತಲ್ಲ, ಡ್ಯಾಮ್ ಇಂದ ತಂದ ಶಿವಲಿಂಗ 50 ವರ್ಷದಿಂದ ಇರೋದನ್ನ ಅದನ್ನ ತಂದು ಇಲ್ಲಿ ಇದ್ ಮಾಡಿದಾರೆ. ಅದು ಉತ್ತರ ಮತ್ತು ದಕ್ಷಿಣಕ್ಕಿರುವಂತ ಕಾಶಿ ಮತ್ತೆ ಇದು ರಾಮೇಶ್ವರಂ ಅಲ್ಲಿ ಇರುವಂತ ಜ್ಯೋತಿರ್ಲಿಂಗಗಳು ನಮ್ ಬೆಳಗಾವಿದಾಗಿದಾವ. ಅದನ್ನ ನೋಡುವಂತ ಬಾಕಿ ನಮ್ಗೈತೆ. ಅದನ್ನ ಬಂದ ಎಲ್ಲಾರು ನೋಡ್ಬೇಕು. ಮತ್ತೆ ಶಿವರಾತ್ರಿಗೊಂದು ಪೂಜೆ ಆಗ್ತೈತಿ, ಅದು ಬಂದ್ ಕೂಡ ನೋಡ್ಬೇಕು. ಹಂಗ ಮತ್ತೆ ಇಲ್ಲಿ ಗೋಶಾಲೆ ಕೂಡ ರೆಡಿ ಮಾಡಿದ್ದಾರು. ಮತ್ತೆ ಹಂಗ ಯಾರಾದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ, ದಾನ ಮಾಡೋರು ಅಂತ ಏನಾದ್ರು ಇದ್ರೆ ಆ ಬಂದ ಗೋಶಾಲೆಗಳಿಗೆ ಇನ್ನು ಬೇಕಿರ್ತೈತಲ್ಲ ಬಂದಿದ್ದ ಪ್ರೊವೈಡ್ ಮಾಡ್ಬೇಕು. ಇವತ್ತಿನ ವಿಡಿಯೋದಾಗ ಇಷ್ಟು ಹೇಳಿದೀನಿ. ಮುಂದಿನ ವಿಡಿಯೋದಾಗ ಇನ್ನೊಂದು ತಗೊಂಡ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.